ಅಮ್ಮ ಯಾರು ಹಾಕ್ಸ್ಕೊಂಡಿಲ್ಲ, ಇದ್ದವ್ರು ಹಾಕ್ಸ್ಕೊಂಡು ನಾನು ಸಸಂಗ್ ಇಬ್ರು ಒಟ್ಟಿಗೆ ಹಾಕ್ಸ್ಕೊಂಡಿರೋದು. ಚೆನ್ನಾಯ್ತಾ ಅಮ್ಮ? ಅಮ್ಮ ಅಳ್ತಾ ಇದ್ದು ಒಂದು ಚೂರು ಮಿಸ್ಟೇಕ್ ಆದ್ರೆ ನಿಜವಾಗ್ಲು ಮೇಲೂ ತುಟಿ 250 ಕಾಲ್ ಕೆಜಿ, ಕೆಳಗಲು ತುಟಿ 1/4 ಕೆಜಿ, ಟೋಟಲ್ 1/2 ಕೆಜಿ. ನೀನು ನಿಮ್ಮ ಅಣ್ಣಂಗೆ ಯಾಕೆ ಅಣ್ಣ ಅಂತ ಕರಿತೀಯ, ನಂತರ ಸಸಾಂಕು ಆ ಥರ ಎಲ್ಲ ಕರೆಯಲ್ಲ ಯಾಕೆ? ನೀನು ರಂಗೇಗೌಡ ಅಂತ ಕರಿಯಪ್ಪ. ವಿಜಯ್ ಇಲ್ಲ ಮಗಳು ತೊಳೆಯಲ್ವಾ? ಹಿಂಗೆ ಬಂದೆಯಾ? ಎದ್ದು ಬರಲು ಕಾಯೋಣ. ಈ ನೀರಂದಿಗಳು ಉಂಟಾಡ್ತಾವಲ್ಲ ಹಂಗೆ. ಇಸ್ ಬೆಳಗಿನ ಜಾವ ಸಣ್ಣ ರೈಸ್ ನೋಡಿ ಕ್ಯೂಟ್ ಆಗೈತವೆ. ಒಬ್ಬ ವಾವ್ ಮೈಂಡ್ ಬ್ಲೂಡಿಂಗ್, ಎಷ್ಟು ಚೆನ್ನಾಗಿದೆ ನೋಡಿ. ಎಷ್ಟು ಬೆಳಗಿನ ಜಾವ ಇಷ್ಟೊತ್ತಿಗೆ ಏನಕ್ಕೆ ಎತ್ತಿರೋದು ಅಂದರೆ ಒಂದು 6 ಕಾಲ ಆಗೋದು ಅಂದ್ಕೊಳ್ಳಿ. ಟ್ಯಾಟು ಹಾಕ್ಸೋಕೆ ಹೋಗ್ಬೇಕು ಬೆಂಗಳೂರಿಗೆ. ತಮ್ಮನೆಲ್ಲ ನೋಡಿರ್ತೀರ ಆಲ್ರೆಡಿ. ಬನ್ನಿ ಹೋಗೋಟಿಗೆ. ಇದೇ ಜ್ಞಾನವೇ ಇಷ್ಟು ಬೇಗ ಎದ್ದಿದ್ದಿಲ್ಲ ಅಣ್ಣ, ಇಷ್ಟು ಜಲ್ದಿ ಎದ್ದು ಬಿಟ್ಟೋಳೆ ಹಂಗೆ. ಸಿಂಬಾ ನಾನು ಯಾವಾಗ ಎದ್ದೇಳ್ತೀನಿ ಅವಾಗ ಎದ್ಬಿಡ್ತೀನಿ. ತಿರ್ಗಾ ಮನೆಗೆ ಅದಲ್ಲ ಮತ್ತೆ ಸಡಿಯೋದು ಪಾಪ ಏನು ಮಾಡಬೇಕು. ಏಯ್ ಎದ್ದೋಂಗ್ ಮತ್ತವೆ ಸ್ಕೂಲು ಕಾಲೇಜ್ಗೆ ಹೋಗೋದು ಬಿಟ್ಟು ಟ್ಯಾಟೋ ಹಾಕಿಸಕ್ಕೆ ಬೆಂಗಳೂರಿಗೆ ಹೋಯ್ತವನಿ. ಒಂದು ರೋಮನ್ ರೇಸ್ ಥರ ಟ್ಯಾಟೋ ಹಾಕ್ಸ್ಕೊಬತ್ತೀನಿ. ನಮ್ಮ ಅಣ್ಣ ಅವ್ರ ಮಿಸ್ಸಸ್ ಟ್ಯಾಟೋ ಹಾಕಿಸ್ಕೊಂಡು ಇಲ್ಲಿ ತೋರಿಸಿದ್ರು ರಕ್ಷಿತಾ ಅಂದ್ಬಿಟ್ಟು. ಇಷ್ಟಕ್ಕೆ 1,000 ತಗೊಂಡ್ರಂತ. ನಾನು ಗುರುವಣ ಅಂತ ಅಂದ್ಬಿಟ್ಟು ಟ್ಯಾಟೋ ಹಾಕಿಸ್ತವ್ನಿ ಅಣ್ಣ ಹಾಕೊಂಡು. ಗೈಸ್ ನಾನು ನಮ್ಮ ಅಮ್ಮನ ಫೋಟೋನ ಎದೆ ಮೇಲೆ ಹಾಕಿಸ್ಕೊಳಕ್ಕೆ ಇವತ್ತು ಬೇಡ ಕಣಪ್ಪ ಅಂತ ಸಾಹಸ ನೀನೇನ್ ಮಾಡ್ಬೇಡ. ಅಯ್ಯೋ ಹಾಕಿಸ್ಕೊಳ್ಳಲ್ಲ ಇರೋದು ಯಾಕಂದ್ರೆ ಅದು ಯಾಕಷ್ಟು ಇದಾಗ್ಬಿಟ್ಟಿಯ. ನಮ್ಮಮ್ಮ ಬೆಳಿಗ್ಗೆ ಎದ್ದಿದ ತಕ್ಷಣ ಎಷ್ಟು ವ್ಯೂಸ್ ಹೋಗೈತೆ ಅಂದ್ಬಿಟ್ಟು ಚೆಕ್ ಮಾಡೋದು ನೋಡಿ. ನನಗಿಂತ ಜಾಸ್ತಿ ನಾನು ಎದ್ದು ಮಗಳು ಫಸ್ಟ್ ನೋಡೋದು ಎಷ್ಟು ಹೋಗೈತೆ ವಿಡಿಯೋ ಅಂತ ಅಂದ್ಬಿಟ್ಟು ನಾನು ನೋಡೋದು. ನಮ್ಮ ಅಮ್ಮನೂ ಸ್ನಾನ ಮಾಡಾದ್ಮೇಲೆ ನೋಡ್ತಾರೆ. ಅಪ್ಪನ ಅದನ್ನ ಅಯ್ಯೋ ನಮ್ಮ ಅಪ್ಪ ಇನ್ನೂ ಹೆಚ್ಚು ಕೆಲಸದಲ್ಲಿರಲಿ ಎಲ್ಲೇ ಇರಲಿ ನೈಟ್ ಮಲ್ಕೋಬೇಕಾದ್ರೂ ನೋಡ್ಬಿಟ್ಟು ಮನಿಕತ್ತೆ. ತಿರ್ಗಾ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಮತ್ತೆ ಕೆಲಸದಲ್ಲಿ ಇರ್ಬೇಕಾದ್ರೂ ನೋಡ್ಕೊತಾನೆ ಇರ್ತದೆ ಅಂತ ಅನ್ಕೋತೀನಿ. ಯಾಕಂದ್ರೆ ನಾನು ಟ್ರಿಪ್ಗೆ ಹೋಗಿದ್ನಲ್ಲ ಅವಾಗ ತಗ್ ನೋಡ್ತಿತ್ತು ಎಷ್ಟು ಓಡೋದೆ ಅಂತ ಅಂದ್ಬಿಟ್ಟು. ನಾನು ಬಟ್ಟೆ ರನ್ ಮಾಡ್ಕೊಬೇಕು ಇವಾಗ. ಸಸಂಗ್ ನೀನು ಯಾರು ಫೋಟೋ ಹಾಕಿಸ್ಕೊಂಡೆ? ನೀ ಯಾವ್ದಾರು ಹುಡುಗಿ ಫೋಟೋ ಹಾಕಿಸ್ಕೊವಲ್ಲ ಅಲ್ಲ, ಒಳ್ಳೆ ಯಾವ್ದಾರು ಚೆನ್ನಾಗಿರೋ ಹುಡುಗಿ ಫೋಟೋ ಹಾಕಿಸ್ಕೊಬಿಡು. ನೋಡಿ ನಾನು ನಿನ್ನ ಲವ್ ಮಾಡ್ತಾವನಿ, ಇದೇ ಪ್ರೂಫ್ ಅಂದ್ಬಿಡು. ಇನ್ಸ್ಟಾಗ್ರಾಮಲ್ಲಿ ಒಂದು ಫೋಟೋ ತೆಗೆದು ಹಾಕ್ಸ್ಕೊಬಿಟ್ಟು ಅವಳು ಪಕ್ಕ ಬೀಳ್ತಾಳೆ. ಅವಾಗ 2 ವರ್ಷದ ಮದುವೆ. ಹಾ ಏನ ನಮ್ಮ ಅಮ್ಮ ಮೊಕ್ಕೆ ತಿಕ್ಕೆಲ್ಲ ಕೆತ್ತಿಸ್ಕೊಂಡ್ಬಿಡಿ ಏನ್ ಸಿಗ್ತದ ಎಲ್ಲ ಕೆತ್ತಿಸ್ಕೊಂಡ್ಬಿಡಿ ಉರಿಬೇಕು ಹಂಗೆ. ಹಾ ಕುಣಿತಿದ ಗಾಜ್ ಪಾಜ್ ಎಲ್ಲ ಹೊಡೆದಕ್ಕೆ ಹೋಯ್ತಾನೆ. ದಿವಸ ನಿಂತವನಲ್ಲಮ್ಮ. ಅಪ್ಪ ಹಾಕವನಿ ಕಣಪ್ಪ ಕಾಸ 3 ತಿಂಗಳು ಮೇಕ್ ಕೇಳ್ಬಾರ್ದು ಹಂಗೆ ಕೆತ್ತಿಸ್ತೀನಿ ರಮ್ಮ. ಗಾಜ ಎರ್ಸಿಲ್ಲ ಅಂತ ನೈಟ್ ನಮ್ಮ ಅಣ್ಣನ ಗಾಡಿ ಇತ್ತು ಅದಕ್ಕೆ ಒಳಗೆ ನಿಲ್ಸೋಕ್ಕಾಗಿಲ್ಲ. ಅದು ನೆನ್ನೆ ಜ್ಞಾನವಾಗ್ಲಿ ಏನ್ ಮಾಡ್ತಿದೀವ? ಹಾ ಜ್ಞಾನಚಿನೇ ಏನ್ ಮಾಡ್ತಿದ್ಯಾ? ನಿಮ್ಮ ಅಜ್ಜಿಗೆ ನಮ್ಮಮ್ಮ ಕೊಡಲ್ಲ, ಇನ್ನೊಂದು ಅಜ್ಜಿಗೆ ಹೂ ಕೊಡಲ್ಲ. ನಮ್ ಜ್ಞಾನ ಹೋಗ್ಲಿ ಕ್ಯೂಟಾಗಿ ಹೂ ಕಿಳ್ತಾಳೆ ನೋಡಿ. ಕೊಡು, ನಾನು ಎಡ್ತಿ ಕುಸಿ ತಗೋಯ್ತೀನಿ. ವಿಜಿ ಮಾವಂಗೆ ಕೊಡಚಿನಿ ಕೊಡು ಮಗಳೇ. ಕೊಡು ಮದುವೆ. ಅಪ್ಪ ನೀನು ನಿಮ್ಮ ಅಣ್ಣಂಗೆ ಯಾಕೆ ಅಣ್ಣ ಅಂತ ಕರಿತೀಯ, ನಂತರ ಸಸಾಂಕು ಆ ಥರ ಎಲ್ಲ ಕರೆಯಲ್ಲ ಯಾಕೆ? ನೀನು ರಂಗೇಗೌಡ ಅಂತ ಕರಿಯಪ್ಪ. ತಿರ್ಗಾ ಯಾರು ನಿನ್ ಮಗಂಗೆ ಇವಾಗ ಹುಡುಗಿ ಟ್ಯಾಟೋ ಹಾಕಿಸ್ತಾವಿ. ಆಯ್ತು, ಒಂದ್ ಹುಡುಗಿ ಫೋಟೋನೇ ಎದ ಮೇಲೆ ಹಾಕಿಸ್ಕೋಬೇಕಂತ. ಸೀರಿಯಸ್ ಆಗಿ ಅವ್ನ ಮದುವೆ ಆಗ ಹುಡುಗಿ ಯಾಕೆ ಹಂಗೇನಿಲ್ಲ, ಅವ್ನ ಮದುವೆ ಆಗ ಹುಡುಗಿನ ಹಾಕಿಸ್ಕೊತಾರ. ಇಲ್ಲ ಇವತ್ತು ಸೀರಿಯಸ್ ಆಗಿ ಟ್ಯಾಟೋ ಹಾಕಿಸ್ತಾವ ಅವನ್ಗೆ ನಿಜವಾಗ್ಲು. ನಾನು ಅಪ್ಪ ಅಮ್ಮ ಇಬ್ರದ್ದು ಹಾಕಿಸ್ಕೊ ಅಂತ ಅಂದ್ರೆ ಅವ್ನು ನಾನು ಹುಡುಗಿದ ಹಾಕಿಸ್ಕೊತೀನಿ ಅಂತ. ಸೀರಿಯಸ್ ಆಗಿ ನೀನ್ ಏನಕ್ಕೆ ಇಷ್ಟು ಇಂಟ್ರೆಸ್ಟ್ ಅವ್ನು ಮದುವೆ ಮಾಡೋದ್ರ ಬಗ್ಗೆ? ಅವತ್ತು ಬತ್ತಿಯ ಮುಂದೆ ನನ್ನ ಮಗಂಗೊಂದು ಹೆಣ್ಣು ನೋಡಪ್ಪ ಅಂತೀಯ. ಗೈಸ್ ನನ್ನ ಓಡ್ಸು ಇದು ಅಪ್ಪ ಆತಪ್ಪ.
ಕನ್ನಡಕ ಕನ್ನಡಕ ಹಾಕೊಂಡು ಸ್ಟೈಲ ಕುಂತ್ಕೊಂಡು ಎಸ್ ಬನ್ನಿ ಇವಾಗ ನಮ್ಮ ಅಪ್ಪನ್ನ ಡ್ರಾಪ್ ಮಾಡ್ಬಿಟ್ಟು ಅವ್ರ ಆಫೀಸ್ದಾಗೆ ನಾವು ಬೆಂಗಳೂರಿಗೆ ಹೋಗಮ್ಮ ಇಸ್ರಾಮ್ ಬತ್ತಾನೆ ತಿಂಗಳು ಹೇಳ್ಬಾರ್ದು ಚಿಕ್ಕ ಮೇಲೆ ಹಾಕಿಸ್ಬಿಡ್ತೀವಿ ಮೇಡಮ್ ಟ್ಯಾಕ್ಟ್ರನ ಸರಿಯಾಗಿ ಮಾತಾಡೋದು ಕಲ್ರು ಅಪ್ಪ ನೀನು ಹಾಕ್ಸ್ಕೊಂಡೆ ಟ್ಯಾಕ್ಟ್ರನ ಸಸಿಕಲಾ ಅಂತ ಹಾಕ್ಸ್ಕಪ್ಪ ವಿಜಯ್ ನಮ್ಮಪ್ಪ ಏನ್ ಟ್ಯಾಟೋ ಹಾಕಿಸ್ಬೋದು ಮಚ್ಚಿ ಗೊತ್ತೇ ಅವ್ರು ಹಾಕಿಸ್ಕೊಳ್ಳಲ್ಲ ಏನಕ್ಕೆ ಹಾಕಿಸ್ಕೊಂಡ್ರೆ ಏನ್ ಹಾಕಿಸ್ಬೋದು ಮಚ್ಚಿ ನಿನ್ ಪ್ರಕಾರ ದೇವ್ರಿಗೆ ಹೆಸರು ಹಾಕಿಸ್ಕೊಬೋದು ಯಾವ್ದು ಯಾರ ಹೆಸರು ಹಾಕಿಸ್ಬೋದು ಹಾಕ್ಸಿದ್ರೆ ರೊನಾಲ್ಡೋ ಮೆಸ್ಸಿ ಇವ್ರ ಹೆಸರು ಯಾರ ಹೆಸರು ಹಾಕಲ್ಲ ವಿಜಯ್ ಯಾರ ಹೆಸರು ಹಾಕಿಸ್ಬೋದು ಹೇಳು ವಿಜಯ್ ದೇವ್ರ ಹೆಸರು ಹಾಕಿಸ್ಕೊಳ್ತೀನಿ ನಮ್ಮ ಅಮ್ಮನ ಹೆಸರು ಹಾಕ್ಸಲ್ಲ ಅದು ಇಲ್ಲ ದೇವ್ರ ಹೆಸರು ಎರಡರಲ್ಲಿ ಅದನ್ನ ಹಾಕಿಸ್ಕೊಂಡು ನನ್ನ ಹೆಸರು ನಿನ್ನ ಹೆಸರು ಹಾಕಿಸಲ್ಲ ಬಿಡು ಯಾಕೆ ಇನ್ನೊಂದು ಖುಷಿ ವಿಷಯ ಏನಂದ್ರೆ ಇದು ವಿಜಿ ಫ್ಯಾನ್ಸ್ ಫ್ರಮ್ ಮಂಡ್ಯ ವಿಜಿ ಫ್ಯಾನ್ಸ್ ಫ್ರಮ್ ಮಳವಳ್ಳಿ ವಿಜಿ ಫ್ಯಾನ್ಸ್ ಫ್ರಮ್ ಉಡುಪಿ ಅಂತ ಅಂದ್ಬಿಟ್ಟು ಈ ಥರ ಸುಮಾರು ಕಮೆಂಟ್ಸ್ ಹಾಕಿದ್ರು ಸಿಕ್ಕಾಪಟ್ಟೆ ಖುಷಿ ಆಯ್ತು ನಂಗೆ ನೋಡಿ ಎಲ್ಲ ಡಿಸ್ಟಿಕ್ಕಿಂದನೂ ನೋಡ್ತಾರಲ್ಲ ಅಂತ ಅಂದ್ಬಿಟ್ಟು ಲವ್ ಯು ಜಾಸ್ತಿ ಗೇಸ್ ನಮ್ಮ ಗಟ್ರಾವ್ ಇದೆ ಅಲ್ಲಿ ಗಟ್ರಾವ್ ಮಿಸ್ಟರ್ ರಿಜಾ ಸೋ ಬ್ಯೂಟಿಫುಲ್ ಅಲ್ಸೆಟ್ ಆಗತ್ತೀಗ ನಮ್ಮ ಅಣ್ಣ ಇದು ಯಾರು ಬ್ಯೂಟಿಫುಲ್ ಜಾಸ್ತಿ ನಿಮ್ಮ ಅಣ್ಣನೇ ಹೇಗೆ ಅರ್ಧ ಕೆಜಿ ತುಟಿ ಬಿಟ್ಟಾನ ಮೇಲೂ ತುಟಿ 250 ಕಾಲ್ ಕೆಜಿ ಕೆಳಗಲು ತುಟಿ ಕಾಲ್ ಕೆಜಿ ಟೋಟಲ್ ಅರ್ಧ ಕೆಜಿ ಫೋಟೋ ಶೂಟ್ ಎಲ್ಲ ಮುಗಿತಾ ವಚ್ಚಿ ನಿಂದು ಫುಲ್ FC ಕೊಡ್ಸ್ಬಿಟ್ಟಿನಿ ಹಂಗೆ ಅಪ್ಲೋಡ್ ಮಾಡ್ತೀನಿ ನೋಡು ನಮ್ಮ ಸಸಾಂಕು ನಿಂತರ ಫೋಟೋ ಶೂಟ್ ಮಾಡ್ಸಕ್ಕಾಗಲ್ಲ ಅವ್ನ ಹಣ ಬರಲ್ಲ ಬರ್ದಿಲ್ಲ ಬಿಡು ನನ್ನ ಹಣ ಬರ್ದಲ್ವೇ ನಾನು ಸೋ ಕೊಡೋಕ್ಕಾದ್ದಲ್ಲ ಇವನು ಸೋಗಂದ್ರೆ ಸೋಗಂದ್ರೆ ಈ ಸುವಿಚಾರ ಇಷ್ಟ ನಿಂತರ ಗಡ್ಡಿಗೆ ಮಾಡ್ಸಕ್ಕಾಗಲ್ಲ ನಿನ್ ಕೈಲಿ ಒಂದು ಸತ್ರು ಆಗಲ್ಲ ಅವ್ನ್ ಗಡ್ಡ ಮೀಸ ಇನ್ನು 4-5 ಆದ್ರೆ ಅವ್ನ್ ಬ್ಯೂಟಿ ಎಲ್ಲಿಂದ ಜಾಸ್ತಿ ಆಯ್ತು ಮತ್ತೆ ತುಟಿ ಎರಡೆಲ್ಲವಲ್ಲ ಕೆಳಕ್ ಬಂದ್ಬಿಟ್ಟವಲ್ಲ ಎರಡಲ್ಲಿ ಕೆಳಕ್ ಬಂದವಲ್ಲ ಅದರಿಂದನೇ ಹೆವಿ ಫೇಮಸ್ ಗೈಸ್ ಆನ್ ದಿ ವೇ ಟು ಬೆಂಗಳೂರು ನಾವು ಇವಾಗ ಗೈಸ್ ಇವಾಗ ಲಾಸ್ಟ್ ಟೋಲ್ ಇದೆ 2 ಟೋಲ್ ಇರೋದು ಮೈಸೂರು ಟು ಬೆಂಗಳೂರು ಹೋಗ್ಬೇಕಾದ್ರೆ ಇವಾಗ ಇದು ಬಿಡದಿ ಟೋಲ್ ಹತ್ರ ನಿಲ್ಸಿವಿ ದಂದಡ್ಗ ಅವ್ನಿಗಿರೋ ಸೈಜ್ಗೆ ಟೋಲ್ ಉಂಟೋದ್ರು ಉಂಟೋಯ್ತು ಕಟ್ಟಂಗೇ ಇಲ್ಲ ಟೋಲ್ ಕಟ್ತಿರೋ ಕರ್ಕೊಂಡು ಇರ್ಸರಸಕ್ಕೆ ಎಲ್ಲ ಉಂಟೋಯ್ತಲ್ಲ ಪಾಸ್ ಆಗ್ಬಿಡ್ಬೋದು ಕುರ್ಕುರೆ ತಿನ್ನಿ ನಾನು ಹೆಲ್ದಿಯಾಗಿ ಏನಾರು ತಿನ್ನು ನಮ್ಗೆ ನಾಷ್ಟ ಇಲ್ಲ ಹೆಲ್ದಿಯಾಗಿ ಮಗನೇ ಯಾಕೆ ಬೆಳಗಿನ ಜಾವ ದೋಸೆ ಮೆತ್ಬಿಟ್ಟು ಮಗನೇ ಗೈಸ್ ನನ್ನ ಜೀವನದ ಫಸ್ಟು ಟ್ಯಾಟು ಮುಂಚೆ ಅಚ್ಚೆ ಹಾಕ್ಸಿದೆ ST ಅಂತ ಫಸ್ಟು ಟ್ಯಾಟು ಹಾಕಿಸ್ತಿರೋದು ಕಟಿಂಗ್ ಮಾಡ್ಸೋಕೆ ಟೈಮೇ ಸಿಗ್ತಲ್ಲ ಇಲ್ಲಿ ನೋಡಿ ಹುಚ್ಚಿಸ್ಕೊಂಡ್ಬಿಟ್ಟು ಹಿಂಗೆ ಹೋಯ್ತವೆ ನನ್ನ ಮಗನೇ ನನ್ನ ಮಾಚು ನನ್ನ ಮಾಚು ನನ್ನ ಅಪ್ಪರು ನನ್ನ ಪ್ಯಾಂಟು ನನ್ನ ಚಪ್ಪಲಿ عندي خوش فصلة يا اخي تفوز والله خوش رقصة ಗೈಸ್ ಇಲ್ಲಿ ಟ್ರಕ್ ಏನೋ ರಿಪೇರಿ ಮಾಡ್ತಾರೆ ಗೈಸ್ ನಮ್ಮ ಕರೀನ ಪಾರ್ಕ್ ಮಾಡೈತಿ ಇವಾಗ ಟ್ಯಾಟೋ ಅಂಗಡಿ ಹತ್ರ ಬಂದವನೇ ಬನ್ನಿ ತೋರಿಸ್ಕೊಡ್ತೀನಿ ನಾನು ಎಲ್ಲಿ ಟ್ಯಾಟೋ ಹಾಕ್ಸಿದ್ದು ಅಂತ ಅಂದ್ಬಿಟ್ಟು ಗೈಸ್ ಇದೇ ಟ್ಯಾಟೋ ಅಂಗಡಿ ನಾವು ಹೋಯ್ತಾ ಇರೋದು ರೋಬೋಟ್ಸ್ ಟ್ಯಾಟೋ ಅಂತ ಆರಾಮ ಚೆನ್ನಾಗಿದ್ದೀರಾ ಹಾಯ್ ಆರಾಮ ಚೆನ್ನಾಗಿದ್ದೀರಾ ಹಾಂ ನೀವೇನ ಫೋನ್ ಮಾಡಿದ್ದು ಓಕೆ ಗೈಸ್ ಮಿಸ್ಟರ್ ವಿಜಯ್ ಮೊದಲನೇ ಟ್ಯಾಟೋ ಹಾಕ್ಸಿದವನೇ ವಿಜಯ್ ಏಯ್ ಚಿಕ್ಕದು ಹಾಕ್ಸು ವಿಜಯ್ ಚಿಕ್ಕದು ಹಾಕ್ಸು ಇನ್ನು ಸ್ವಲ್ಪ ದೊಡ್ಡದಾಯ್ತು ನೀನು ಬಟ್ ಇದಕ್ಕೂ ಸೂಟೇ ಆಗಲ್ಲ ಜಸ್ಟ್ ತೋರ್ಸೋ ತರ ಸ್ಟೆನ್ಸಿಲ್ ಹಾಕ್ತಾರ ಟ್ಯಾಟೋ ಮಾಡ್ತಾ ಇರೋ ತರನೇ ವಿಡಿಯೋ ಮಾಡ್ಕೊಳ್ಳಿ ಅವ್ರಿಗೆ ಫ್ರ್ಯಾಂಕ್ ಮಾಡಿ ಜಸ್ಟ್ ಫೋಟೋ ಇಟ್ಟಲ್ಲ ಸ್ಟೆನ್ಸಿಲ್ ಹೋಗ್ಬಿಡುತ್ತೆ ಅದು ಓಕೆ ಹೋಗ್ಬಿಡುತ್ತಲ್ಲ ಹಾಂ ಅದೇ ಥರ ಮಾಡಿ ಗೈಸ್ ಇವಾಗ ವಿಷಯ ಏನು ಅಂದರೆ ಇದು ನಮ್ಮ ಅಮ್ಮನ ಫೋಟೋ ನಮ್ಮ ಅಮ್ಮಂಗೆ ವೀಡಿಯೋ ಕಾಲ್ ಮಾಡಿಬಿಟ್ಟು ಅಮ್ಮ ನಿನ್ನ ಫೋಟೋ ಟ್ಯಾಟೋ ಹಾಕ್ಸ್ತಿದ್ದೀನಿ ಅಂದ್ಬಿಟ್ಟು ಪ್ರ್ಯಾಂಕ್ ಮಾಡ್ತೇವೆ ನನಗೆ ಹೆಂಗಾಯ್ತದೆ ಈ ಪ್ರ್ಯಾಂಕ್ ನೋಡುವ ಬ್ರೋ ನನ್ನ ಕಣ್ಣಲ್ಲಿ ಏನು ಕಾಣಿಸ್ತಿದೆ ಅದು ಮರೀರಿ ಬ್ರೋ ಏನು ಕಾಣಿಸ್ತಿದ್ರು ನೀವೇ ಕಾಣಿಸ್ತಿದ್ದೀರ ಬರ್ತ್ಬಿಟ್ಟು ಬ್ರೋ ನಿಮ್ಮನ್ನೇ ಬ್ರೋ ಅವ್ರ ಕಣ್ಣಲ್ಲಿ ಏನು ಕಾಣಿಸ್ ಅವ್ನ ಕಣ್ಣಲ್ಲಿ ಏನು ಕಾಣಿಸ್ಬೋದು ಬ್ರೋ ಅವ್ನ ಕಣ್ಣಲ್ಲಿ ಲೇಡಿ ಕಾಣಿಸ್ತಿರ್ತಾರೆ ಲೇಡಿ ಬರ್ತ್ಬಿಟ್ಟಿದ್ರು ಗೈಸ್ ನನ್ನ ಜೀವನದಲ್ಲಿ ಫಸ್ಟ್ ಟ್ಯಾಟೋ ಹಾಕ್ಸ್ತಾ ಇರೋದು
ಮುಂಚೆ ST ಅಂತ ಹಾಕ್ಸಿದ್ವಿ, ಫಸ್ಟು S ಅಂತ ಹಾಕ್ಸಿದ್ವಿ. 3ನೇ ಕ್ಲಾಸಲ್ಲೇ S ಅಂತ ಹಾಕ್ಸಿದ್ದು ನಮ್ಮಮ್ಮ ಶಶಿಕಲಾ ಅಂದ್ಬಿಟ್ಟು. ಅದಾದಮೇಲೆ ಒಂದು 6-7ನೇ ಕ್ಲಾಸಲ್ಲಿ ನಮ್ಮ ಅಪ್ಪನ ಮೇಲೆ ಸ್ವಲ್ಪ ಜಾಸ್ತಿ ಲವಾಗಿ T ಅಂತ ಹಾಕ್ಸಿದೆ. ಇವಾಗ ಈ ಟ್ಯಾಟು ಏನಕ್ಕೆ ಹಾಕ್ಸ್ತವನಿ ನನಗೂ ಗೊತ್ತಿಲ್ಲ, ಸುಮ್ಮನೆ ಹಾಕ್ಸ್ಬೇಕು ಅನಿಸ್ತು ಅದಕ್ಕೆ ಹಾಕ್ಸ್ತವನಿ. ನನಗೇನು ಆಸೆ ಅಂದರೆ, ನನ್ನ ಜೀವನದಲ್ಲಿ ಜಾಸ್ತಿ ಆಸೆ ಏನಂದರೆ ಈ ಚೆಸ್ಟಿಂದ ಫುಲ್ ಈ ಕೈಗೆ ಫುಲ್ ಈ ಥರ ಟ್ಯಾಟು ಹಾಕ್ಸ್ಬೇಕು ಅಂತ ಆಸೆ. ಇವ್ರಿಗೆ ಹೇಳ್ದು ಆ ಥರ. ಸೊ ಅದಕ್ಕೋಸ್ಕರ ಫಸ್ಟು ಇಲ್ಲಿ ಕವರ್ ಮಾಡಿಸಿ, ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಈ ಶೋಲ್ಡ್ರಿಗೆ ಹಾಕಿ, ಬೈಸಿಪು ಶೋಲ್ಡ್ರಿಗೆ ಎರಡಕ್ಕೂ ಹಾಕಿ, ಅದಾದಮೇಲೆ ಚೆಸ್ಟಿಗೆ ಟೋಟಲ್ ಇದೊಂದು 3 ಸೆಷನ್ ಆಯ್ತದೆ ಬ್ರೋ ಅಂತ ಹೇಳಿದ್ರು. ಬೇಸ್ ಟ್ಯಾಟು ಅಂಟಿಸ್ತವ್ರೆ ಇವಾಗ, ಟ್ಯಾಟು ಆಗೋಕ್ಕಿಂತ ಮುಂಚೆ ಫುಲ್ ಟ್ಯಾಟು. ನನ್ನ 360 ಡಿಗ್ರಿ ಟ್ಯಾಟು ಫುಲ್ ಕೈಗೆ ಆಯ್ತದೆ ಟ್ಯಾಟು. ಗೈಸ್ ಇದು ಕಂಪ್ಲೀಟ್ ಆನಿಲ್ಲ, ಇವಾಗ ಅಳ್ಸಾಕ್ಬಿಟ್ಟು ತಿರ್ಗಾ ಹೊಸ್ದಾಗಿ ಹಾಕ್ಕೊಡ್ತಾರೆ. ಗೈಸ್ ಒಯ್ತಾನೆ ಇಲ್ಲ, ತಿಕ್ತಾನೆ ಅವರೇ. ಆ್ಯಸಿಡ್ ಇದ್ರೆ ಹಾಕ್ಬಿಡಿ ಬರುತ್ತೆ ಕೊಟ್ಟರೆ. ಗೈಸ್ ಇದು 2ನೇದು ಎಡಿದವ್ರು, ಇದು ಹೆಂಗೆ ಬರ್ತದೆ ನೋಡೋದು. ಬಂದಾಯ್ತಾ? ಗೈಸ್ ಎರಡನೇದು ಹೋಯ್ತು. ನೆಕ್ಸ್ಟ್ 3ನೇದು. ಗೈಸ್ ಇದು 3ನೇದು, ಇದು ಹೋಗಿ ನೆಕ್ಸ್ಟು 4ನೇದು ಹಾಕ್ತವ್ರೆ. ಸ್ಪಿರಿಟ್ ಹಾಕ್ತವ್ರೆ ಕೈಗೆ. ಇದು 3ನೇ ಸತಿ ಹಾಕ್ತಾ ಇರೋದು. ಅಂದರೆ ಇಲ್ಲಿ ಬಂದರೆ ನಿಮಗೆ ಏನಂದರೆ, ಹೆಂಗೋ ಒಂದು ಲೇಟ್ ಆಯ್ತೈತೆ ಅಂತ ಅಂದ್ಬಿಟ್ಟು ಹಾಕಿದ ತಕ್ಷಣ ಹಾಕ್ದಂಗೆ ಹಿಂಗೆ ಇದ್ದಂಗೆ ಇರಲಿ ಅಂತ ಅಂದ್ಬಿಟ್ಟು ಕಳಿಸ್ಬಿಡಲ್ಲ. ನಿಮಗೆ ಪರ್ಫೆಕ್ಷನ್ ಬರೋವರೆಗೂ ಒಂದೇ ಒಂದು ಚೂರು ಏನಾದರೂ ಡ್ಯಾಮೇಜ್ ಆಗಿ, ಒಂದೇ ಒಂದು ಚೂರು ಏನಾದರೂ ಆ ಕಡೆ ಈ ಕಡೆ ಆಯಿತು ಅಂದ್ರೂ ಮತ್ತೆ ಕ್ಲೀನ್ ಮಾಡಿ ಇವಾಗ ಹೊಸ್ದಾಗಿ ಹಾಕ್ಕೊಡ್ತಾರೆ. ಗೈಸ್ ಆಫ್ಟರ್ 4ನೇ ಟೇಕು ಕರೆಕ್ಟಾಗಿ ಬಂದದೆ ಅಂದ್ಕೊಳ್ಳಿ. ಇದು ಗೈಸ್ ವಿಜಿ ಮನೆ ಕಂಡು. ಗೈಸ್ ವಿಜಿದು ಹೆಚ್ಚು ಕಮ್ಮಿ ಅರ್ಧ ಗಂಟೆಯಿಂದ ಇದೊಂದೇ ಆಗಿದೆ. ಇನ್ನೊಂದಲ್ಲ ನೋಯ್ತದ ಹೇಳು, ಬಿಡ್ಬೇಕಾದ್ರೆ ನೋಯ್ತದ. ಗೈಸ್ ಒಂದು ಬರೀ ಇಷ್ಟೇ, ನನ್ನ ಕೈ ತುಂಬ. ನನ್ನ ಪರಿಸ್ಥಿತಿ ಏನಿಲ್ಲ ಬ್ರೋ. ಅದು ನಿಬ್ಬಾಯ್ತಲ್ಲ ಬ್ರೋ, ಅದು ನಗ್ಗೋಗ್ಬೇಕು. ಆ ರೇಂಜಿಗೆ ಚುಚ್ಚಿ ಬ್ರೋ ನನ್ನ ಮಗನಿಗೆ. ಹೆವಿ ಮಾತಾಡ್ತಾನೆ, ಮಾತೇ ನಿಂತೋಗ್ಬಿಡ್ಬೇಕು ಆ ರೇಂಜಿಗೆ ಚುಚ್ಚಿ. ಸ್ಟಾರ್ಟ್ ನೋಡಿ ಗೈಸ್, ನಮ್ಮ ಅಣ್ಣಂಗೂ ಸ್ಟಾರ್ಟ್ ಮಾಡ್ತವ್ರೆ. ಈ ಟ್ಯಾಟುನ ನಾನು ಹಾಕಿಸ್ಬೇಕು ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿಬಿಟ್ಟಿದ್ದು. ಬಟ್ ಆದರೆ ನಾನು ಅದು ಹಾಕಿಸ್ತಾ ಇಲ್ಲ. ನನ್ನ ಡ್ರೀಮ್ನ ನಮ್ಮ ಅಣ್ಣ ಕಂಪ್ಲೀಟ್ ಮಾಡ್ಕೊಡ್ತಾನೆ, ನಾನು ಇದು ಹಾಕಿಸ್ಕೊತವನೆ. ಸ್ವಂತ ಅಣ್ಣ. ಸ್ವಂತ ಅಣ್ಣ ಅವರು. ಗೈಸ್ ಫಸ್ಟು ಮುಳ್ಳು ಚುಚ್ತಾ ನನ್ನ ಚರ್ಮಕ್ಕೆ ಬ್ರೋ. ನೋಡ್ಕೊಂಡು ಬ್ರೋ, ಜಾಸ್ತಿ ನೋವು ಮಾಡಬೇಡಿ. ಗೈಸ್ ಒಂಥರ ಭಯ ಇಲ್ಲ ಅಂತೇಳಿ ಎಷ್ಟೊಂದು ಕಾರಣ. ಇದೆಲ್ಲ ಹಚ್ಚೆ ಹಾಕ್ಸಿದ್ದು ಎಷ್ಟು ವರ್ಷಗಳಾಗ್ಬಿಟ್ಟವೆ. ಇವಾಗ ಹಾಕ್ಸಿರೋದು ನಮ್ಮಪ್ಪ ಬೇರೆ ಸಿಕ್ಕಾಬಿಟ್ಟು ಸೂಕ್ಷ್ಮ ಬೆಳೆಸ್ಬಿಟ್ಟದೆ ನನ್ನ. ಎಷ್ಟೊಂದು ಕಾರಣ ನಿಮ್ಮಪ್ಪ ಏನಂತ ಗೈಸ್. ಮತ್ತೆ ಗೈಸ್ ಇದು ಹಾಕ್ಸ್ತಾವನೆಲ್ಲ, ಇದು ಟ್ಯಾಟು ಇದಕ್ಕೊಂದು ಡೀಪ್ ಮೀನಿಂಗ್ ಐತಂತೆ. ಅವ್ರು ಹೇಳಿದ್ರು, ನನಗೂ ಗೊತ್ತಿಲ್ಲ ಏನು ಮೀನಿಂಗ್ ಅದೇ ಅಂದ್ಬಿಟ್ಟು. ತಿಳ್ಕೊತೀನಿ ಒಟ್ಟಲ್ಲಿ. ಬಸ್ ನಾನು ನಲದ ಮೇಲೆ ಹಾಕಿ ಇಲ್ಲೆಲ್ಲರೂ ಸ್ಟಾರ್ಟ್ ಮಾಡೋಣ ಅಂದಿದೆ. ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಓಕೆ ಗೊತ್ತಿಲ್ಲ ಅಂತ ಹೇಳ್ಬೇಡಿ ಬ್ರೋ. ಅಷ್ಟೊಂದೇನು ನೋಯ್ತಲ್ಲ ತಿಕ್ಕಿತ್ತು ಕಡೆ ತಿಕ್ಕಿ ಹಾಕಿದ್ದು ಉಜ್ಜಿಸ್ತವೆ ನನಗೆ. ಬೇರೆ ನೀಡಲ್ಲಿ ಚೇಂಜ್ ಮಾಡ್ತಿದ್ದೀರ ಪೇನ್ ಅಂತ. ಸೂಪರ್, ಲವ್ ಯು ಬ್ರೋ. ಗೈಸ್ ಜಾಸ್ತಿ ಪೇನ್ ಅಂದ್ಬಿಟ್ಟು ಬೇರೆ ನೀಡಲ್ ಹಾಕಂತವ್ರು ನಮ್ರು. ಲವ್ ಯು ಬ್ರೋ. ಗೈಸ್ ಮುಳ್ಳು ಚುಚ್ಚುತ್ತೆ ಅಂದ್ಬಿಟ್ಟು ಚೇಂಜ್ ಮಾಡಿದ್ರು, ಇದು ಚುಚ್ತಾವೆ. ಗೈಸ್ ನಂದು ಹೆಚ್ಚು ಕಮ್ಮಿ 1 ಅವರಿಂದ ಇಷ್ಟೇ ಆಗಿರೋದು. ನಮ್ಮ ಅಣ್ಣಂದು 1 ವರ್ಷದಿಂದ ಇಷ್ಟ ಆಗಿರೋದು. ನಮಗೆ ಸಾಯಿಸ್ತಾರೆ ಗೈಸ್. ಎಷ್ಟು ಪೇನ್ ಅಂದರೆ ಅಷ್ಟೇ ಪೇನ್ ಐತೆ. ನೋ ಪೇನ್ ನೋ ಗೇನ್. ನನಗೆ ತಡ್ಕೊಬೇಕು ಪೇನ್. ನಂಗೆ ಇಷ್ಟಕ್ಕೇನೆ ಹಿಂಗೆ ಐತೈತಿ. ನೀವು ಇಲ್ಲಿ ಗಂಟೆ ಬರ್ಬೇಕು ಯಾಕಾದ್ರೂ ಫ್ರೆಂಡ್ಶಿಪ್ ಮೇಲೆ ನಂಬಿಕೆ ಐತಾ ಇಲ್ವಾ? ಏನಾಗಲ್ಲ, ಅಕ್ಕನೇ ಹೇಳೋರೆ ಹಾಕ್ಬೋದಂತ. ಇರು ಅಲ್ಲಾಡ್ಬೇಡ, ಒಂದು ಲೈನ್ ಹಾಕ್ತೀನಿ. ಇಲ್ಲಾಂದ್ರೆ ಸುಮ್ಮನೆ ಎತ್ತಗೆ ಬೇಕು ಅತ್ತಾಗ ಹಿಡಿದ್ಬಿಡ್ತೀನಿ. ಗೈಸ್ ಇವಾಗ ನಾನು ಟ್ಯಾಟು ಹಾಕ್ತೀನಿ ನಮ್ಮ ಮಿಸಿಗೆ. ಒಂದು ಲೈನು ಮಚ್ಚ, ಡ್ಯಾಡಲ್ಲಿ ಡಿ ಹೊರತೀನಿ ನಾನು. ಓಕೆನಾ ಮಚ್ಚ? ಗೈಸ್ ಐ ಆಮ್ ಬಿಕಮಿಂಗ್ ದ ಟ್ಯಾಟು ಆರ್ಟಿಸ್ಟ್ ಮಚ್ಚ. ನಂಬಿಕೆ ಐತದಾನೆ ಗೈಸ್. ವಿಜಿಗೆ ನಾನೇ ಟ್ಯಾಟು ಹಾಕ್ತಿರೋದು. ಒಂದು ಡಾಟ್ ಹಾಕ್ಬೋದಾ? ಇಲ್ಲ 2 ಡಾಟ್ ಹಾಕ್ಬೋದಾ ಡ್ರೆಸ್ ಮಾಡೋಕ್ಕೆ? ಇರುವುದು
ಇರಲ್ಲ ಒಂದು ಡಾಟಾ ಹಾಕಿ ಏನಾಗ ಟಿಶ್ಯೂ ತಗೊಳ್ಳಿ ಸುಮ್ಮನೆ ಏನಾರ ಮಾಡ್ಬಿಟ್ಟೆ ಬಿಡ. ಒಂದು ಡಾಟ್ ಬಿಜಿ ಇರೋ ದೃಷ್ಟಿ ಬಿಟ್ಟು ಬಿದ್ದಿಲ್ಲ ಬುಳ್ಳ ಇರಿ ಅದು ವಿಜಯ್ ಕರೆಕ್ಟ್ ಬಂದಿದ್ದಲ್ಲ ವಿಜಯ್ ಕರೆಕ್ಟ್ ಬಂದಿದ್ದಲ್ಲ ನಗಬೇಕು ನಗಬೇಕು. ಮಚ್ಚ ಪರ್ಫೆಕ್ಟ್ ಆಗಿ ಬಂದೈತೆ ನೋಡಲಿ. ಮಚ್ಚಿ ನಂಬಿಕೆ ಐತಾ ಮಚ್ಚಿ ನನ್ನ ಮೇಲೆ? ಫೋನೆಲ್ಲ ಮುಟ್ಬಾರ್ದು ಟ್ಯಾಟೋ ಇಟ್ಕೊಂಡ್ಮೇಲೆ. ಅದು ನಂಗೆ ಭಯ ಆಯ್ತು. ನಾವು ಒಂದು ಚೂರು ಮಿಸ್ಟೇಕ್ ಆದ್ರೆ ನಿಜವಾಗ್ಲೂ ಸುಮ್ಮನೆ ಬುಳ್ಳ ಆಟ ಆಡ್ಬಿಡಲ್ಲ. ಸಾಕ್ಬಿಡು. ಇರಿ ಒಂದು ನಿಮಿಷ ಹತ್ರದಿಂದ ಹೋಗಿ ವಿಡಿಯೋಕ್ಕೆ ಅವರು ಲೈನಿಂಗ್ ಮಾಡ್ತಾ ಇರೋದು ಸಾಕು. ಓಕೆನಾ? ಬೇಡ ಮಸ್ತಾಗಿ ನಾನೇ ಏನೋ ಮಾಡ್ದಾನೆ ಕವಿ ಜೀವನ. ಬಿಡಲ್ಲ ಸಾಕು ವಿಜಯ್ ಸಾಕು ಬಿಡು ಸರ್ ಅದು. ಮಚ್ಚಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಗೊತ್ತಾ ಮಚ್ಚಿ? ಒರ್ಸ್ತೀನಿರ್ಲ ಏಯ್ ಬಿಡ ವರ್ಷ ಸುಮ್ಮನೆ ನಮ್ಮ ಬಿಡ. ಸೂಪರ್ ಆಗಿ ಬಂದೈತೆ. ಅದ್ರ ತಗೊಂಡು ಹೆಂಗ್ ಬಂದೈತೆ ತೋರಿಸ್ತೀನಿ. ಬೇಸ್ ಕರೆಕ್ಟಾಗಿ ಬಂದೈತೆ. ಬೀಜಲ್ಲಿ ನೋಡಿ ಬೇಸ್ ಚೆನ್ನಾಗಿ ಬಂದಿದೆ. ಐ ಮತ್ತೆ ಸೂಪರ್ ಆಗಿ ಬಂದೈತೆ. ಎಲ್ಲ ಹಾಕ್ಲಾ ಉರಿ ಕೊಟ್ಟಿತ್ತು ಆದ್ರೆ ಈ ಡಾಟ್ ಮಚ್ಚ ನೆನಪಿಟ್ಕೊ ಯಾರು ಹಾಕಿದ್ರು ಅಂದ್ರೆ ನಾನು. ಗೈಸ್ ಇವಾಗ ಈರುಳ್ಳಿ ದೋಸೆ ತಿನ್ನಕ್ಕೆ ಅಂತ ಅನ್ಕೊಂಡು ತಿನ್ಕೊಂಡು ಮತ್ತೆ ವರ್ಕ್ಸ್ ಅಂದರೆ ಟಾಟಾ ಬಿಡ್ಸ್ಕೊಳಕ್ಕೆ ಹೋಗ್ಬೇಕು. ಗೈಸ್ ಚಪಾತಿ ತಿಂದವನಿ. ಗೈಸ್ ಊಟ ಎಲ್ಲ ಮುಗೀತು. ಇವಾಗ ಮತ್ತೆ ಟಾಟಾ ಹಾಕ್ಸ್ಕೊಳ್ಬೇಕು. ಮಾಮ್ ಇಸ್ ಮೈ ಬ್ಲಡ್, ಡ್ಯಾಡ್ ಇಸ್ ಮೈ ಹಾರ್ಟ್. ಆ ಥರ ಅನ್ಸಿರೋದಾಗ ಡ್ಯಾಡಿ ಶ್ರಮ ಪಟ್ಟಿರೋದಕ್ಕೆ ಮೂಳೆ ಅಮ್ಮನ ಕೈ ಅಷ್ಟು ಚೆನ್ನಾಗಿರೋದು ಅಂತ. ಸೂಪರ್ ಜೀಮ್ ಮಸಾಲು ಮಾಡಿದ್ದು ಅವಾಗಲೇ ಎಲ್ಲ ಅದೇ ಮಾಡಿದ್ದು. ಆಮೇಲೆ ಇದು ದೃಷ್ಟಿ ಬೊಟ್ಟು ಇಟ್ಟು ಕೆಳಗಡೆ ಸಿಕ್ಕಾಪಟ್ಟೆ ಬೇರೆ ಒಂದು ಕಡೆ ಅದಾದ್ರೆ ಒಂದು 25% ಆಗೈತೆ ಅಷ್ಟೇ. ಇನ್ನೂ 75% ಟ್ಯಾಟು ಹಾಕ್ಸೋದು. ಗೈಸ್ ಇವಾಗ ನಮ್ಮ ಅಮ್ಮಂದು ಟ್ಯಾಟು ಹಾಕ್ಸ್ತೀವಿ. ಟ್ಯಾಟು ಅಲ್ಲ, ಟೆಂಪ್ರವರಿ ಟ್ಯಾಟು ಇದು. ರಿಯಲ್ ಆಗಿ ಹಾಕ್ಸು. ಏನಕ್ಕೆ ಈ ಥರ ಹಾಕ್ಸ್ತಿದ್ಯಾ ಅಂತಂದರೆ ನಮ್ಮ ಅಮ್ಮಂಗೆ ಇಷ್ಟ ಇಲ್ಲ ಗೈಸ್. ಮತ್ತು ಪ್ರೀತಿ ಅಮ್ಮ ಒಳಗಡೆನೇ ಅವರೇ ಇನ್ನೇಂತಕ್ಕೆ ಇಲ್ಲಿ ಅಂತ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಅಮ್ಮನೇ ಬೈಬೇಕು ಗೈಸ್, ಏನಂತಕ್ಕೆ ನನ್ನ ಫೋಟೋ ಎಲ್ಲ ಹಾಕ್ಸ್ಕೊಳ್ಳೋದು ಅಂತ ಅಂದ್ಬಿಟ್ಟು. ಸುಮ್ಮನೆ ಪ್ರ್ಯಾಂಕ್ ಮಾಡೋಕ್ಕಷ್ಟೇ. ಸಸಾಂಗ್ ನೀನು ಹಾಕ್ಸ್ಕೊ ಬಾ ಏನಿಲ್ಲ ಕಣ ಸುಮ್ಮನೆ ನೀವು ಅಲ್ಲಿ ನೋಡ್ಬಿಡಿ. ಎದ್ ಬಾ ನಿಂಗೂ ಹಾಕ್ತಾರೆ ಕಣ. ಏನು ಟ್ಯಾಟು ರಿಯಲ್ ಆಗಿ ಹಾಕ್ಸ್ತಾರ ಕಣ್ ಬಾ. ಅಮ್ಮಂದು ಬರೀ ಟೆಂಪ್ರವರಿ ಹಾಕ್ಸ್ಕೊಳಕ್ಕೂ ಆಗಲ್ಲ ನಿನ್ನ ಕೈಯಲ್ಲಿ. ಇರಿಬ್ರು ನಮ್ಮ ಅಮ್ಮಗೆ ವಿಡಿಯೋ ಕಾಲ್ ಮಾಡ್ಬಿಟ್ಟು ಎತ್ತಿಸ್ಬೇಕು. ಹೌದಾ? ನಮ್ಮ ಅಮ್ಮಗೆ ವಿಡಿಯೋ ಕಾಲ್ ಮಾಡ್ಬಿಟ್ಟು ನೀವು ಶೇಕ್ ಮಾಡಬಾರ್ದು, ಹಂಗೆ ಇರಬೇಕು. ಜೆಲ್ ಹಾಕಿರಿ ಇದ್ರ ಮೇಲೆ ಚೆನ್ನಾಗಿ ಬರಲಿ. ಇನ್ನೂ ಮೀನ್ಸ್ ಇವಾಗ ಬನ್ನಿ ನಮ್ಮ ಅಮ್ಮಂಗೆ ವಿಡಿಯೋ ಕಾಲ್ ಮಾಡ್ತೀನಿ. ಎಲ್ಲರೂ ಸ್ವಲ್ಪ ಬಿಲ್ಡಪ್ ಕೊಡ್ರಿ, ಪ್ರೀತಿಯಿಂದ ಹಾಕ್ಸ್ಕೊಂಡವನೇ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನನ್ನ ಬ್ಲಾಗ್ಸ್ ಫುಲ್ ಸಪೋರ್ಟ್ ಬೇಕು. ಶೇಕ್ ಮಾಡಬಾರ್ದು, ಸೈಡ್ ಸೈಡ್ ಹೋಗುತ್ತೆ, ಹಂಗೆ ಇರಿ. ಇಷ್ಟು ಪ್ರೀತಿ ಇಟ್ಕೊಂಡಿರೋ ಮಗನ ನಾವು ಜೀವನದಲ್ಲಿ ನೋಡೇ ಇಲ್ಲ ಅಂತೆಲ್ಲ ಹೇಳ್ತೀವಿ. ಗೈಸ್ ಇವಾಗ ನಮ್ಮ ಅಮ್ಮಂಗೆ ಫೋನ್ ಮಾಡ್ತಾವನಿ. ನನ್ಗೆ ಅಂಟಿಸ್ಬಿಟ್ಟು ಇನ್ನೊಂದು ಸರ್ಪ್ರೈಸ್ ಐತೆ ಅಂದ್ಬಿಟ್ಟು ನಮ್ಮ ಅಣ್ಣನ ಅಂಟಿಸ್ಬಿಟ್ಟು ತೋರಿಸ್ತೀನಿ. ಮಿಸ್ ಅಮ್ಮ ಫೋನೇ ಎತ್ತಲ್ಲ. ಅಮ್ಮ ನಿಂಗೊಂದು ಸರ್ಪ್ರೈಸ್ ಐತೆ, ದಯವಿಟ್ಟು ಬೇಗ ವಿಡಿಯೋ ಕಾಲ್ ಪಿಕ್ ಮಾಡು. ಯಾಕೆ ಅಮ್ಮ ಬೇಗ ಪಿಕ್ ಮಾಡಮ್ಮ ಅಮ್ಮ ಪ್ಲೀಸ್, ಬೇಗ ಪಿಕ್ ಮಾಡು ಪ್ಲೀಸ್. ಮಿಸ್ ಯಾವುದೋ ಮದುವೆಗೆ ಹೋಯ್ತಿದ್ದಂತೆ ನಮ್ಮಮ್ಮ. ಶಶಿಕಲಾ ನಿಂಗೊಂದು ಸರ್ಪ್ರೈಸ್ ಐತೆ, ವಿಡಿಯೋ ಕಾಲ್ ಆನ್ ಮಾಡು. ವಿಡಿಯೋ ಕಾಲ್ ಆನ್ ಮಾಡು. ಇರಮ್ಮ ಅಮ್ಮ ಅಪ್ಪ ಇಲ್ಲಿ ನೋಡು ನಿಂದು ಟ್ಯಾಟು. ಅಮ್ಮ ಹೆಂಗೈತೆ? ಟಾಟಾ ಹಾಕ್ಸ್ಕೊಂಡವನೆ. ಅಮ್ಮ ನೋಡಮ್ಮ ನೀನು ಟ್ಯಾಟು ಹಾಕಿಸ್ಕೊಂಡವನೆ. ಅಮ್ಮ ಹೋಗಲ್ಲ ಪರ್ಮನೆಂಟ್, ಇನ್ನು ಸತ್ ಮೇಲೆ ಹೋಗಲ್ಲ, ಸಾಯೋವರೆಗೂ ಹೋಗಲ್ಲ. ನಿಮ್ಮ ಅಮ್ಮ ನೋಡ್ತಿಲ್ಲ ಕಣ, ನಿಮ್ಮ ಅಪ್ಪ. ಅಮ್ಮ ನೋಡಮ್ಮ
ಅಮ್ಮ ಅಮ್ಮ ನಿಂಗೆ ಇನ್ನೊಂದು ಸರ್ಪ್ರೈಸ್ ಐತೆ. ಅಪ್ಪ ಚೆನ್ನಾಗೈತಾ ಅಪ್ಪ? ಹೋದ್ರು ಮುನಿಯಪ್ಪ ಇನ್ನೊಂದು ಸರ್ಪ್ರೈಸ್ ಸಸಿಕಲ್ಲ ನಿಂಗೆ. ಸಸಾಂಕುನು ಹಾಕ್ಸ್ಕೊಂಡವನೆ. ಅಮ್ಮ ನೋಡಿ ಎಂತ ಮಕ್ಳನ್ನ ಎತ್ತಿದ್ಯೇ. ಹಾ ಇಬ್ರು ನೋಡು, ಇಬ್ರು ಇದೇನೆ. ಏನ್ ಲವ್ ಬ್ರೋ ನಿಮ್ಮ ಅಮ್ಮನ ಕಂಡ್ರೆ ಅಮ್ಮ ಯಾರು ಹಾಕ್ಸ್ಕೊಂಡಿಲ್ಲ, ಇದ್ದವ್ರು ಹಾಕ್ಸ್ಕೊಂಡು ನಾನು ಸಸಂಗ್ ಇಬ್ರು ಒಟ್ಟಿಗೆ ಹಾಕ್ಸ್ಕೊಂಡಿರೋದು. ಚೆನ್ನಾಯ್ತಾ ಅಮ್ಮ? ಅಮ್ಮ ಅಳ್ತಾ ಇದ್ದು ಅಮ್ಮ ಯಾಕೆ ಅಳ್ತಿದ್ಯಮ್ಮ? ಅಳ್ಬೇಡ, ಇದೇ ಕಳ್ತಿದ್ಯಾ? ನನ್ನ ಮನೆಗೆ ಹೋದ್ಮೇಲೆ ರೂಲ್ ಮಾಡೋದು. ಅಮ್ಮ ಅಮ್ಮ ಇದೇ ಯಾಕೆ ಅಳ್ತಿದ್ಯಾ? ಅಮ್ಮ ಲವ್ ಯು ಅಮ್ಮ. ಚೆನ್ನಾಗೈತ ಒಲಿ ಅಮ್ಮ? ಖುಷಿ ಆಯ್ತಾ? ಅಳ್ಬೇಡ, ಅಪ್ಪನ ಫೋಟೋ ಈಚೋರಿ ಅದೇ ಮೇಲೆ ಹಾಕಿಸ್ಕೊಳ್ಳ. ಅಪ್ಪ ನಿನ್ ಫೋಟೋ ಹಾಕ್ಸ್ಕೊಂಡಿಲ್ಲ ಅಂತ ಬೇಜಾರ ಹೆಂಗೆ? ಅಪ್ಪ ನಿಂಗಾದ್ರೂ ಬೇಜಾರೈತದ ಅಂತ ಗೊತ್ತು, ಕೈಗೆ ಹಾಕಿಸ್ಕೊಬಿಡ್ತೀನಿ ಬಿಡಪ್ಪ ನಿನ್ನ. 500 ರೂಪಾಯಿ ಟ್ಯಾಟು ಅಲ್ಲ ಕಣಪ್ಪ ಇದು. ಅಪ್ಪ ಚೆನ್ನಾಗೈತ ಓಲಿ? ನೀನ್ ಹೆಂಡತಿ ಫೋಟೋ ನಾನು ಹಾಕ್ಸ್ಕೊಂಡವನೇ. ಚೆನ್ನಾಗೈತಪ್ಪ ಓಲಿ. ಅಮ್ಮ ಏನನ್ಸ್ತು? ಇನ್ನೊಂದ್ಸತಿ ಏನಾರು ಹೇಳಿದ್ರಿ ಹೇಳಮ್ಮ. ವಿನ್ನಿಂಗ್ ಸ್ಪೀಚು ಸಸಿಕಲಾ ಏನಾರು ಹೇಳೋದಿದ್ರೆ ಹೇಳು. ಸರಿ ಬರ್ತೀನಿರು, ಬೇಗ ಆದಷ್ಟು ಬೇಗ. ಏನಲ್ಲ ಡಂಗಿ ಪ್ರ್ಯಾಂಕ್ ಮಾಡ್ಬಿಟ್ಟು ಅಳ್ಸ್ಬಿಟ್ಟಿಲ್ಲ. ಏನಿಲ್ಲ ಹಂಗೆ ಇರ್ಲಿಕ್ಕೆ ಸಟ್ಟಿಗೆ ಹೋಗಂಟ ಹಂಗೆ ಇರಬೇಕು. ಗೈಸ್ ಇಲ್ಲಿ ನೋಡಿ, ನಮ್ಮ ಅಮ್ಮ ನಿಜ ಅಂತ ನಂಬ್ಕೊಬಿಟ್ಟು ಕಣ್ಣೀರೆಲ್ಲ ಹಾಕ್ಬಿಡ್ತು ಪಾಪ. ಬಟ್ ಆದರೆ ಇದು ಪ್ರ್ಯಾಂಕ್ ಒಂದು ತಟ್ಟಿಗೆ ಹೋಗಿ ಹೇಳಿದ್ಮೇಲೆ ಬೈತದೆ. ಇಲ್ಲ ಅಂದರೆ ಒಂದು ಕಡೆ ಖುಷಿನೂ ಪಡ್ತದೆ, ಒಂದು ಕಡೆ ಬೇಜಾರು ಆಯ್ತದೆ. ಸ್ವಲ್ಪ ಜಾಸ್ತಿ ಬೇಜಾರೇ ಮಾಡ್ಕೋಬೋದು. ಹಿಂಗೆ ಆಸೆ ತೋರಿಸಿ ಮೋಸ ಮಾಡ್ಬಿಟ್ನಲ್ಲ ಅಂತ ಅಂದ್ಬಿಟ್ಟು, ಆಸೆ ಮೋಸ ಮಾಡಿದ್ನಲ್ಲ ಅಂದ್ಬಿಟ್ಟು. ಬಟ್ ಆದರೂ ಚೆನ್ನಾಗದೆ ಬೇಸಿದು, ಚೆನ್ನಾಗದೆ ಅಷ್ಟೇ. ಇಲ್ಲೇ ಪ್ರ್ಯಾಂಕ್ ಅಂತ ಅಂದ್ಬಿಟ್ಟು ರಿವೀಲ್ ಮಾಡಲ್ಲ, ಅಟ್ಟಿಗೆ ಹೋದ್ಮೇಲೆ ಹೇಳ್ತೀನಿ ಇದು ಪ್ರ್ಯಾಂಕ್ ಕಣಮ್ಮ ಹಿಂಗೆ ಮಾಡಿದ್ದು ಅಂತ ಅಂದ್ಬಿಟ್ಟು. ಬನ್ನಿ ಇವಾಗ ರೆಸಾರ್ಟ್ಗೆ ಹೋಗವ. ಗೈಸ್ ಇಸ್ರಾರು ಒರಿಜಿನಲ್ ಟ್ಯಾಟೋ ಹಾಕ್ಸೋ ಅಂದರೆ ಫೇಕ್ ಟ್ಯಾಟೋ ಹಾಕ್ಸ್ಕೊಂಡವನೆ. ಎಷ್ಟು ದಿವಸ ಬರ್ತಿದ್ದಕ್ಕೆ ಇದು? ಹೊಟ್ಟೋಯ್ತದೆ ಒಂದೇ ದಿವಸ. ಬ್ಲಾಕ್ ಕಲರ್ದು ಹಾಕೊಡಕ ಅದು ಏನ್ ಮಾತಾಡೋದಿಲ್ಲ ಅಕ್ಕ, ಅದು ಹಾಕೊಡಕ್ಕದು. ಗೈಸ್ ಹೊರಡ್ತೀವಿ ಇವಾಗ. ಅಕ್ಕ ಬಾಯ್ ಬಾಯ್, ನಾಳೆ ಸಿಗುವ. ಬ್ರೋ ಬಾಯ್ ಬಾಯ್, ನಾಳೆ ಸಿಗೋಣ. ಓಕೆ ಬ್ರೋ, ಬಾಯ್ ಬ್ರೋ. ಗೈಸ್ ಬ್ಲಿಂಕಿಟಿಂದ ಒಂದು ಅಸ್ತ್ರ ಆರ್ಡ್ರ್ ಮಾಡೋನು. ಇವ್ರು ಹಿಂಗೆ ಸುತ್ತಿ ಕಳಿಸೋರೆ, ಇದು ಸ್ವೆಟ್ ಆಗಬಾರ್ದು ವೆಟ್ ಆಗಬಾರ್ದು ಅಂತ ಅಂದ್ಬಿಟ್ಟು ಏನೋ. ನಾಳೆಗೂ ಇದ್ರ ಮೇಲೆ ಹಿಂಗೆ ಮಾಡೋದು. ಬನ್ನಿ ಇವಾಗ ರೆಸಾರ್ಟ್ಗೆ ಹೋಗುವ ನಾವು. ಗೈಸ್ ಅಲ್ಲಿ ಹಂದಿ ಕರಡಿ ಎಲ್ಲ ಕಣ. ಗೈಸ್ ಬುಧವಾರದು ವರಾಹ ರೂಪ, ಬುಧವಾರದ ಇದಕ್ಕೆ ಹೋಯ್ತು ಸೈಡ್ ಬಂದೋಯ್ತು. ಗೈಸ್ ನಾವು ಬಂದಿರೋದೇ ರಾವಿಸಿಂಗ್ ರೆಟ್ರಾಟ್ಗೆ. ಬನ್ನಿ ಇವಾಗ ಒಳಗೆ ಹೋಗಿ ಚೆಕ್ ಇನ್ ಮಾಡುವ. ಟೈಮ್ ಬಂದು 9:38. ಈ ಟೈಮಲ್ಲಿ ಯಾರು ರೆಸಾರ್ಟಿಗೆ ಚೆಕ್ ಇನ್ ಆಗಲ್ಲ ಅನ್ಕೊಳ್ಳಿ. ನಾನು ಹೋಗಿ ಚೆಕ್ ಇನ್ ಆಯ್ತಾವನಿ. ನಾಳೆಗೂ ತಿರ್ಗಾ ಟಾಟು ಬಿಡಿಸ್ಬೇಕು. ನಾಳೆ ಬೆಳಗಿನ ಜಾವ ಅಷ್ಟೊತ್ತಿಗೆ ಎದ್ದೋಗ್ಬೇಕು. ಒಂದು ದಿವಸ ಎಂಜಾಯ್ ಮಾಡೋಕ್ಕಾಗಲ್ಲ. ಗೈಸ್ ಬ್ಯಾಂಡ್ ಹಾಕ್ತವ್ರು, ಸ್ವಲ್ಪ ಲೂಸ್ ಹಾಕಿವ್ರು. ಗೈಸ್ ವಿಜಿ ಊಟ, ಇದು ನನ್ನ ಊಟ. ಗೈಸ್ ಫೈನಲಿ ಊಟ ಮಾಡ್ಕೊಂಡು ಅದಾದ್ಮೇಲೆ ರೂಮಿಗೆ ಚೆಕ್ ಇನ್ ಅದು. ಇಲ್ಲಿ ನೋಡ್ರಿ, ಇದೆ ನಮ್ಮ ರೂಮು. ಇಚ್ಚೋರೊಂದು ಆಚೋರೊಂದು ಇನ್ನೊಂದು ಕೊಟ್ಟವ್ರೆ, ಅದು ಆಚೋರ ಇದ್ದಂತೆ. ನಾವು ಮೋಸ್ಟ್ಲಿ ಇಲ್ಲೇ ಮಲ್ಕೊಂಡವು ಏನೋ ಕಾಣೆ. ಆಚೋರ ರೂಮ್ ನೋಡ್ಕೊಬರಕ್ಕೆ ಅಂತ ಏನಾದ್ರು ಹೋಯ್ತೀವಿ ಒಟ್ಟಿನಲ್ಲಿ.